ಆಗ್ತಾ ಇರ್ತಕ್ಕಂಥ ಇನ್ನೂ ಆಗಿರ್ಬೋದು ಈಗ ವೇಣುವರು ಮತ್ತು ಎಲ್ಲ ಅವರ ಅಭಿಮಾನಿಗಳೇ, ಸ್ನೇಹಿತರೆ, ಅವ್ರ ಕುಟುಂಬವರಿಂದ ನಾನು ಇತ್ತೀಚೆಗೆ ಮೈಕಿಂದ ಬಹಳ ದೂರ ಇರ್ತಾ ಇದ್ದೆ. ಅನೇಕ ಕಾರಣಗಳಿದೆ. ವೇಣುವರು ನನಗೆ ಹೇಳಿದ್ರು, ನಾನು ಇವತ್ತು ನಿವೃತ್ತಿ ಆಗ್ತಾ ಇದ್ದೀನಿ, ಸ್ನೇಹಿತರೆಲ್ಲ ಬರ್ತಾರೆ, ನಿಮಗೆ ಬರೋಕ್ಕಾಗುತ್ತಾ ಅಂತ. ಖಂಡಿತ ಬರ್ತೀನಪ್ಪ ಅಂತ ಹೇಳಿದ್ರು. ಬೆಳಗ್ಗೆ ನನ್ನ ಊರಿಂದ ಬೆಂಗಳೂರಿಗೆ ಹೋಗಿ ಅಲ್ಲೇನೋ ಸ್ವಲ್ಪ ಕೆಲಸ ನೋಡ್ಕೊಂಡು ಬರೋದು ಸ್ವಲ್ಪ ತಡ ಆಯಿತು, ಕ್ಷಮಿಸ್ಬೇಕು. ನಿವೃತ್ತಿ ಅಂತ ಮನುಷ್ಯನಿಗೆ ಇರೋದೇ ಇಲ್ಲ. ನಮ್ಮ ನಿವೃತ್ತಿ ದೇವ್ರ ಘೋಷಿಸಿ, ವೃತ್ತಿಯಿಂದ ನಿವೃತ್ತಿ. ಬದುಕಬೇಕಾದ್ರೆ ಮನುಷ್ಯನಿಗೊಂದು ವೃತ್ತಿ ಬೇಕಾಗಿದೆ. ಸೊ ಹಾಗಾಗಿ ಅವರ ಶಿಕ್ಷಣ, ಅವರ ಅರ್ಹತೆಗೆ ಅನುಗುಣವಾಗಿ ಈ ಇಲಾಖೆಯಲ್ಲಿ ಇವತ್ತಿನವರೆಗೂ ಅಧಿಕೃತವಾಗಿ ಸರ್ಕಾರದ ನಿಯಮಗಳು ಯಾವುದಕ್ಕೆ ಅನುಮತಿ ಕೊಡುತ್ತೆ ಅಲ್ಲಿವರೆಗೆ ಕೆಲಸ ಮಾಡಿ, ಇದರಿಂದ ನಿವೃತ್ತಿ. ಉಳಿದಂತೆಲ್ಲ ಮುಂದುವರಿ. ಸರ್ಕಾರಿ ಸೇವಾ ಅವಧಿಯಲ್ಲಿ ಜೇನುಗೂಡು ಒಂಚೂರು ಡಿಸ್ಟರ್ಬ್ ಆದ್ರೂ ಕೂಡ ಆ ಹುಡುಗರು ಎದ್ದು ಯಾರನ್ನು ಕಚ್ಚುತ್ತೋ, ಜೇನು ತೆಗೆಯಕ್ಕೆ ಬಂದವ್ರನ್ನ ಕಚ್ಚುತ್ತೋ, ನೆಕ್ಕದವ್ರನ್ನ ಕಚ್ಚುತ್ತೋ, ಅಥವಾ ದಾರಿಲಿ ಹೋಗೋರ್ನ ಕಚ್ಚುತ್ತೋ ಗೊತ್ತಾಗಲ್ಲ. ಈ ಜೇನುಗೂಡಿನಲ್ಲಿ ಸುರಕ್ಷಿತವಾಗಿ ಹೊರಗೆ ಬರೋದೇ ಒಂದು ಸಾಹಸದ ಕೆಲಸ. ನನ್ನ ಆತ್ಮೀಯ ಗೆಳೆಯರಾದ ವೇಣುವರು ಇಷ್ಟು ದೀರ್ಘಕಾಲ ಸರ್ಕಾರಿ ಸೇವೆಯಲ್ಲಿ ಗೌರವದಿಂದ ನಡ್ಕೊಂಡು, ಯಾವುದೇ ಕಳಂಕ ಇಲ್ಲದೆ ಬಹಳ ಮರ್ಯಾದೆಯಿಂದ ಕುಟುಂಬ ಪೋಷಣೆ, ಮಕ್ಕಳಿಗೆ ಯೋಗ್ಯ ಶಿಕ್ಷಣ ಸಂಬಂಧ ಅವು ಮರ್ಯಾದಸ್ಥ ಮನುಷ್ಯನಾಗಿ ಬದುಕಿ ತನ್ನ ಸಹೋದ್ಯೋಗಿಗಳ ಮಧ್ಯೆ ಹಿರಿಯರ ಆಶೀರ್ವಾದ, ಇಲಾಖೆಯಲ್ಲಿದ್ದಂಥ ಸುಪೀರಿಯರ್ ಆಫೀಸರ್ಸು, ತನ್ನ ಕೈ ಕೆಳಗೆ ಕೆಲಸ ಮಾಡಿದಂಥ ಜೊತೆಗೆ ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ಇವತ್ತು ಅವರು ಸೇವೆಯಿಂದ ನಿವೃತ್ತಿ ಕೊಡ್ತಾರೆ. ನಾವಿಲ್ಲಿರೋರು ಎಲ್ಲರದು ಒಂದೇ ಕೆಲಸ, ಶುದ್ಧ ಅಂತಃಕರಣದಿಂದ ಅವರ ಖಾಸಗಿ ಜೀವನದಲ್ಲಿ, ನಿವೃತ್ತಿ ಜೀವನದಲ್ಲಿ ಭಗವಂತ ಆಯುಷ್ ಕೊಟ್ಟರಷ್ಟು ದಿವಸ ನೆಮ್ಮದಿಯಿಂದ ಗೌರವವಾಗಿ ಬದುಕೋದಕ್ಕೆ ಆಶೀರ್ವಾದ ಕೊಡಪ್ಪ. ಯಾರ ಮೇಲೂ ಅವಲಂಬಿಸದೆ ಆಶ್ರಿತನಾಗದೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಯೋಗ್ಯತೆಯನ್ನು ಅವ್ರಿಗೆ ಕೊಡುತ್ತೇವೆ. ಇನ್ನೇನು ಕೋಟಿಗಟ್ಟಲೆ ಇದ್ರೆ ತಗೊಂಡು ಹೋಗೋದಿಲ್ಲ. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ರಾಷ್ಟ್ರಪತಿ ಆದರೆ ಮನೇಲೆ ಏನು ಇಟ್ಕೊಡೋದಿಲ್ಲ. ಎಲ್ಲರದು ಒಂದೇ ದಾರಿನ ಹೊರಟು ಹೋದ ನಂತರ ಉಳಿಯೋದು ಕೀರ್ತಿ ಅಪಕೀರ್ತಿ ಅಲ್ಲೇ. ಇದರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಂಡು ಬದುಕಬೇಕು ಅನ್ನೋದಷ್ಟೇ ನಮ್ಮ ಮುಂದೆ ಇರ್ತಕ್ಕಂಥ ವಿಷಯ. ನಾವು ಸ್ನೇಹಿತರಾಗಿ, ಆತ್ಮೀಯರಾಗಿ ಅವರಿಗೆ ಬಯಸೋದು ನೆಮ್ಮದಿ ಇರಲಿ, ಗೌರವಯುತ ಜೀವನ ಇರಲಿ, ಕೀರ್ತಿಯುತವಾದಂಥ ಜೀವನ ಇರಲಿ, ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ, ಅವ್ರ ಮಕ್ಕಳು ತಂದೆ ಥರ ತಮ್ಮ ಸೇವಾವಧಿಯಲ್ಲಿ ಒಳ್ಳೆ ಹೆಸರನ್ನು ತಗೊಳ್ಳಿ, ಇಂಥವ್ರ ಮಕ್ಕಳು ಅಂತ ಹೇಳಿ ಇವ್ರ ಜೊತೆ ಜೀವನ ನಡೆಸುತ್ತೆ. ಇವ್ರ ಧರ್ಮಪತ್ನಿಗೆ ನಾನು ಇಂಥವ್ರ ಜೊತೆಗೆ ಬದುಕಿದೆ, ಇಂಥವ್ರ ಜೊತೆ ಸಂಸಾರ ನಡೆಸಿದೆ, ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ, ನನ್ನ ಪತಿ ನನ್ನ ಮಕ್ಕಳು ಗೌರವಸ್ಥರು, ಸಾಕಪ್ಪ ಭಗವಂತ ನನಗೆ ಇಷ್ಟು ಕೊಟ್ಟಿದ್ಯಾ ಅಂತ ತೃಪ್ತಿಯಿಂದ ಆಕೆ ಬದುಕಬೇಕು. ಇದಕ್ಕಿಂತ ಹೆಚ್ಚು ನಾವು ಯಾರು ಏನು ಗಳಿಸಿದ್ದಿಲ್ಲ. ಬಹಳ ಸಂತೋಷವಾಗಿ ತುಂಬ ಹೃದಯದಿಂದ ಇಲ್ಲಿಂದ ಈಚೆಗೆ ಖಾಸಗಿ ಜೀವನದಲ್ಲಿ ಅವ್ರಿಗೆ ಭಗವಂತ ಎಲ್ಲರೂ ಒಳ್ಳೆ ಮಾಡಲಿ ಅಂತ ಹೇಳಿ ನಾನು ಕ್ಷಮೆ ಕೇಳ್ತೀನಿ. ತಡವಾಗಿ ಬಂದಿದ್ದಕ್ಕೆ ನನಗೆ ಭಾಳ ಅರ್ಜೆಂಟ್ ಕೆಲಸ ಇತ್ತು, ಅದರಿಂದ ಬೆಂಗಳೂರಲ್ಲಿ ಹೆಂಡಪ್ ಮಾಡಿದೆ, ತಕ್ಷಣ ಬಂದೆ. ಇದು ಸ್ವಲ್ಪ ಲೊಕೇಶನ್ ಒಂದು ಸ್ವಲ್ಪ ಆಯಿತು. ಸೊ ನಿಮ್ಮೆಲ್ಲರನ್ನ ನೋಡೋ ಸೌಭಾಗ್ಯ ಸಿಗ್ತು ನನಗೆ. ನೀವು ಇಲಾಖೆಯವರು, ಹಿರಿಯ ಅಧಿಕಾರಿಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಅವರು, ಕಲೀಗ್ಸು, ನಾವು ಬೋರ್ಡಲ್ಲಿದ್ದಂಥವರು ಎಲ್ಲರೂ ಕೂಡ ಅವರನ್ನು ಇಷ್ಟು ದಿವಸ ಎಷ್ಟು ಪ್ರೀತಿಯಿಂದ ನಡೆಸ್ಕೊಂಡಿದ್ದೀರಿ, ಗೌರವದಿಂದ ಬೀಳ್ಕೊಡ್ತಾ ಇದ್ದೀರಿ.
ನಿಮಗೂ ಕೂಡ ನಾವು ಧನ್ಯವಾದ ಹೇಳಲೇಬೇಕು. ಈಗ ಉಪಕಾರ ಸ್ಮರಣೆ ಇಲ್ಲ ಈ ಕಾಲದಲ್ಲಿ. ಅಟ್ಲೀಸ್ಟ್ ನೀವು ಅದನ್ನೆಲ್ಲ ಇಷ್ಟೊಂದು ಗೌರವವಾಗಿ ನಡೆಸ್ತಾ ಇದ್ರೆ ಅದರಿಂದ ನಿಮಗೂ ಕೂಡ ನಾವು ಧನ್ಯವಾದ ಹೇಳಬೇಕು. ನಮ್ಮನ್ನು ನಾವೆಲ್ಲ ಸುಮಾರು ಜನ ನಮ್ಮ ಪರ್ಸನಲ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ರಾಜಕಾರಣಿಯಾಗಿ ನೀವು ಬಂದಿಲ್ಲ. ನೀನು ಪದೇ ಪದೇ ಹೇಳ್ತಿದ್ದೆ ನಾವು ಎಕ್ಸ್ ಮಿನಿಸ್ಟ್ರಿ ನೀನು 10 ಸಲ ಹೇಳಿದ್ರೆ ನಾನೇನು ಸೈಜ್ ದೊಡ್ಡದಾಗುತ್ತೆ. ಅದು ಯಾವತ್ತೂ ಇತ್ತು, ಕೂದ್ರು ಹೋಯ್ತು. ನಾನು ರಮೇಶ್ ಕುಮಾರ್ ಅಷ್ಟೇ, ಸ್ಪೀಕರ್ ಎಕ್ಸ್ ಮಿನಿಸ್ಟರ್. ರಮೇಶ್ ಕುಮಾರ್ ಆಗಿ ಬದುಕಕ್ಕೆ ಇಷ್ಟಪಡ್ತೇನೆ, ರಮೇಶ್ ಕುಮಾರ್ ಆಗಿ ಸಾಯ್ತು. ರಮೇಶ್ ಕುಮಾರ್ ಆಗಿ ಇಲ್ಲಿ ಬಂದಿದ್ದೇನೆ. ನಾನು ಅವರ ಅಭಿಮಾನಿ, ಅವರ ಹಿತೈಷಿ. ಅವರು ಒಳ್ಳೆಯದಾಗುತ್ತೆ, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಿ ಮಾಡಿ. ಕುಮಾರ್ ಸರ್ ಅವರು ಮಾಜಿ ಸ್ಪೀಕರ್ ಹಾಗೆ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀಯುತರು ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಆಸೀನಗಳಲ್ಲಿ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತೇವೆ. ತದನಂತರ ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಈಗಷ್ಟೇ ಆಗಮಿಸ್ತಾ ಇರುವಂತಹ ಶ್ರೀಯುತ KR ರಮೇಶ್ ಕುಮಾರ್ ಸರ್ ಅವರು ಮಾಜಿ ಸ್ಪೀಕರ್ ಹಾಗೆ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀಯುತರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರೋಣ. ವಯೋನಿವೃತ್ತಿಯನ್ನ ಹೊಂದುತ್ತಿರುವಂತಹ ಶ್ರೀಯುತ ವೇಣುಗೋಪಾಲ್ ಸರ್ ಅವರಿಗೆ ರಮೇಶ್ ಸರ್ ಅವರಿಂದ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಆಸೀನಗಳಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಬಂದ್ಬಿಡಿ.